ಸಾಕು. ನನಗೆ ಜವಾಬ್ದಾರಿ ಹೆಚ್ಚಿದೆ, ನನ್ನ ಜವಾಬ್ದಾರಿ ಹೆಚ್ಚಿದೆ ಅನ್ನೋದು ನನಗಿದಾಗಿದೆ. ನಾನು ಖಂಡಿತವಾಗಿಯೂ ನಿಮಗೆ ಆ ಜವಾಬ್ದಾರಿ ನೀವು ಕೊಟ್ಟಿರೋ ರೆಸ್ಪೆಕ್ಟ್ ನಾನು ಉಳಿಸ್ಕೊಳ್ತೇನೆ. ಯಾವುದೇ ಕಾರಣಕ್ಕೂ ಬಗ್ಗುದಿಲ್ಲ. ನಾನು ಯಾವುದೇ ಹಿತಶಕ್ತಿಗಳ ದುಷ್ಟತನಕ್ಕೂ ನಾನು ಬಗ್ಗುದಿಲ್ಲ. ಖಂಡಿತವಾಗೂ ಕಾರ್ಮಿಕರಿಗೆ ಒಂದು ಉತ್ತಮವಾದ ಒಂದು ನೆಲೆಯನ್ನು ಕಾಣಿಸ್ತೇನೆ. ಇನ್ನು ಮುಂದಿನ ದಿನಗಳಲ್ಲಿ ಕಾರ್ಮಿಕರಿಗೆ ವಸತಿ ಸೌಲಭ್ಯ ಸರ್ಕಾರದಿಂದ ಆಗಿರ್ಬೋದು, ಬಂದಿರೋ ಪ್ರತಿಯೊಬ್ಬ ಸರ್ಕಾರಿ ಅಧಿಕಾರಿ ಇದರಿಂದ ಆಗಿರ್ಬೋದು. ಯಾಕಂದ್ರೆ ಇವತ್ತು ನೀತಿ ಸಂಹಿತೆ ಇರೋದ್ರಿಂದ ರಾಜಕೀಯ ವ್ಯಕ್ತಿಗಳ ಸುದ್ದಿ ಹೇಳಲಿಕ್ಕೆ ನಾನು ಬಯಸುವುದಿಲ್ಲ. ಪ್ರತಿಯೊಬ್ಬರನ್ನು ನಾನು ರಿಕ್ವೆಸ್ಟ್ ಮಾಡಿದ್ದೇನೆ, ಮನವಿ ಮಾಡಿದ ದಾಖಲಾತಿಗಳಿದೆ. ಸರ್, ನಮ್ಮ ಕಾರ್ಮಿಕರಿಗೆ ಏನಾದ್ರು ಮಾಡಿಕೊಡಿ. ನಾವು ನಗರಸಭೆ ಅಧ್ಯಕ್ಷರಿದ್ದಾರೆ, ಅವರಿಗೆ ದಿನ ಪ್ರತಿದಿನ ತೊಂದರೆ ಕೊಡ್ತಾ ಇದ್ದೇನೆ. ಸರ್, ಅವರಿಗೆ ಕುಡಿಲಿಕ್ಕೆ ನೀರಿಲ್ಲ, ಬಾತ್ರೂಮ್ ಇಲ್ಲ, ಆ ವ್ಯವಸ್ಥೆ ಇಲ್ಲ, ಈ ವ್ಯವಸ್ಥೆ ಇಲ್ಲ. ಅದನ್ನ ಮೊದಲು ಸರಿ ಮಾಡಿಸಿ ಅದನ್ನ ನಾನು ಮಾಡ್ತಾ ಇದ್ದೇನೆ. ಇದನ್ನ ಇನ್ನೂ ಹೆಚ್ಚಾಗಿ ಮಾಡ್ತೇನೆ. ಕಾರ್ಮಿಕರಿಗೆ ಖಂಡಿತವಾಗಿಯೂ ಅವರಿಗೆ ಸಿಗಬೇಕಾದ ಸೌಲಭ್ಯವನ್ನು ಕೊಡಿಸ್ತೇನೆ. ಇಲ್ಲಿ ಉಡುಪಿಯನ್ನು ನಾವು ರಿಜಿಸ್ಟ್ರೇಷನ್ ಅಲ್ಲೂ ಅಷ್ಟೇ ಕಾರ್ಮಿಕ ನೋಂದಣಿಯಲ್ಲಿ ಉಡುಪಿಯನ್ನು ನಂಬರ್ 1 ಮಾಡಬೇಕನ್ನೋದು ಹೇಳಿದ್ದೇನೆ. ಈ ಸಲನೆ ಮಾಡ್ಬೇಕಂತಕೊಂಡೆ, ಆಗಿಲ್ಲ. ಖಂಡಿತವಾಗಿಯೂ ಮಾಡ್ತೇನೆ. ಪ್ರತಿದಿನ ಕಾರ್ಮಿಕರಿಗಾಗಿ ಬದುಕ್ತೇನೆ ನಾನು. ಯಾಕಂದ್ರೆ ಅವರು ನನ್ನನ್ನು ಎಷ್ಟು ಯಾರು ಕರೀತಾರೋ ಅಷ್ಟು ನಾನು ಮೇಲೆ ಹೋಗ್ತಾ ಇದ್ದೇನೆ. ನನಗೆ ಒಂದೇ ತೃಪ್ತಿ, ನನ್ನನ್ನು ಕಾಲು ಎಳಿತಾ ಇದ್ದಾರೆ, ಆದ್ರೆ ಅವರಿರೋ ಸ್ಥಳ ನಮ್ಮ ಕಾಲು, ನಾವು ಅವ್ರಿಗಿಂತ ಮೇಲಿದ್ದೀವಿ ಅನ್ನೋ ಒಂದು ಇದಿದೆ, ನನಗೆ ತೃಪ್ತಿ ಇದೆ. ದಯವಿಟ್ಟು ಕರ್ನಾಟಕ ಕಾರ್ಮಿಕ ವೇದಿಕೆ ಯಾವುದೇ ಕೆಟ್ಟ ಕೆಲಸಕ್ಕೆ ಹೇಳ್ತಾ ಇಲ್ಲ, ಆತ್ಮಸಾಕ್ಷಿಯಾಗಿ ಹೇಳ್ತಾ ಇದ್ದೇನೆ. ಒಳ್ಳೆ ಕೆಲಸ ಮಾಡ್ತಾ ಇದೆ. ದಯವಿಟ್ಟು ಕೆಟ್ಟ ಕೆಲಸ ಮಾಡೋರಿಗೆ ಸಪೋರ್ಟ್ ಮಾಡಬೇಡಿ. ಯಾರಾದ್ರೂ ಅಕಸ್ಮಾತ್ ನನ್ನ ವಿರುದ್ಧ ಇಲ್ಲ ಸಲದ ಮಾತಾಡ್ತಾ ಇದ್ದಾರೆ, ಅದಕ್ಕೆ ಸಾಕ್ಷಿ ಕೇಳಿ. ಸಾಕ್ಷಿ ಇದ್ದಿದೆ ಹೋದರೆ ನಾನು ಕಾನೂನಿಗೆ ತಲೆ ಬಗ್ತೇನೆ. ಸಾಕ್ಷಿ ಇಲ್ಲದೆ ಅನಾವಶ್ಯಕ ಹೊರಗಿಂದ ಮಾಡೋರಿಗೆ ದಯವಿಟ್ಟು ಮಾಡಬೇಡಿ. ಕರ್ನಾಟಕ ಕಾರ್ಮಿಕ ವೇದಿಕೆ ಜೊತೆ ನೀವಿರಿ. ಕರ್ನಾಟಕ ಕಾರ್ಮಿಕ ವೇದಿಕೆ ಸರ್ಕಾರದಿಂದ ಸಿಗುವ ಸೌಲಭ್ಯ ಆಗಿರ್ಬೋದು, ಬಡವರಿಗೆ ಸಿಗುವ ಸೌಲಭ್ಯ ಆಗಿರ್ಬೋದು, ಯಾವುದನ್ನಾದ್ರೂ ಒದಗಿಸಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾರೆ. ಇವತ್ತು ಉದ್ಯೋಗ ಮೇಳ ಒಂದು ವೇದಿಕೆ, ಕರ್ನಾಟಕ ರಾಜ್ಯದಲ್ಲಿ ಒಂದು ವೇದಿಕೆ ಉದ್ಯೋಗ ಮೇಳ ಮಾಡಿರುವುದು ಇದೇ ಪ್ರಥಮವಾಗಿತ್ತು.